ಸೊ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈಗ ನಾವು ಬಜಗೋಳಿ ಅಂತ ಹೇಳುವ ಒಂದು ದೇವಸ್ಥಾನ, ಅಲ್ಲಿ ಆದಿಶಕ್ತಿ ದೇವಸ್ಥಾನ, ದೇವಿಯ ದೇವಸ್ಥಾನ. ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಸೊ ಈಗ ಗಡಿಯಾರಕ್ಕೆ ಟಚ್ ಆಗ್ತಾ ಇದೆ ಈ ರೋಡು. ಉಪ್ಪಿನಂಗಡಿ, ಗುರಾಯನ ಕೆರೆ ಆಗಿ ಕಾರ್ಕಳಕ್ಕೆ ಹೋಗುವ ರೂಟಲ್ಲಿ ಬಜಗೋಳಿ ಸಿಗ್ತದೆ. ಸೊ ಇದೀಗ ಗಡಿಯಾರ. ಸೊ ನಾವೀಗ ಪೆರ್ನೆ ಹತ್ರ ಬಂದೆವು. ನೋಡಿ, ಕೆಲಸ ಆಗುವಾಗ ಈ ರೋಡ್ ಹೀಗೆ ಇದೆ, ಕೆಲಸ ಆದ ನಂತರ ಹೇಗಾಗ್ತದೆ ಅಂತ ಮುಂದೆ ನೋಡು. ರಾಷ್ಟ್ರೀಯ ಹೆದ್ದಾರಿ, ಚತುಷ್ಪಥ, ಸುಮಾರು ಮರಗಳನ್ನೆಲ್ಲ ಕಡಿದು ರೋಡ್ ಮಾಡ್ತಾರೆ. ಏನು ಮಾಡ್ಲಿಕ್ಕೆ ಆಗ್ತದೆ ಗೌರಮ್ಮ? ಎಲ್ರು ನಿಮ್ಮ ತರ ಯೋಚನೆ ಮಾಡ್ತಾರ? ಒಂದು ಗುಡ್ಡಿ ಉಂಟು. ಆದ ಕಡೆಯಲ್ಲಿ ಚಂದ ಕೌಲಿಕ್ಕೆ ಆಗ್ತದೆ. ಉಪ್ಪಿನಂಗಡಿ ರೋಡ್, ಪಾಯಸದ ರೋಡ್, ಪಾಯಸ. ಇದೆಂತ ಇದು? ಕಂಬ. ಇಲ್ಲೆಂತ ಆಗಿದೆ? ಕಣಿ ಮಾಡಿ ಕೊಡ್ತಾ ಇದೆ. ಪಿಲಿಗೋಡ್ ವರುಣಣ್ಣ, ಸ್ವಲ್ಪ ಜಾಗ ಕೊಡಿ. ಅದು ಅಕ್ಷಿ ಮಾಡ್ತದೆ. ನನ್ನ ಕನ್ನಡ ಭಾರತಿ ಶಾಲೆಯಲ್ಲಿ ಇಂತ ಮಾತಾಡುದ ನೀನು? ಯಾಕ ಹೀಗೆ ಮಾಡ್ತೀಯ? ತುಂಬಾ ಬೇಸರ ಆಗ್ತದೆ ನಂಗೆ. ಏಕ ಕನ್ನಡವೇ ನಮ್ಮ ತಾಯಿ ತಂದೆ, ಕನ್ನಡವೇ ನಮ್ಮ ಬಂಧು ಬಳಗ.
ಈಗ ಶ್ರುತಿ ಪ್ರಿಯನವರಿಂದ ಕಮೆಂಟ್. ಅವಳಿಗೆ ಮೈಕ್ ಕೊಟ್ಟು ನಡಕ ಸ್ಟಾರ್ಟ್ ಆಗಿದೆ. ನಡುಗಬೇಕಂತ ಇಲ್ಲ, ಮಾತಾಡಿ ಎಂತಾದ್ರು. ನೋಡಿ ಪರಿಸರವನ್ನೆಲ್ಲ ವಿವರಿಸಿ, ಹೀಗೆ ಹೋಗುವಾಗ ಹೇಗುಂಟು ರೋಡು, ಆಮೇಲೆ ಕಂದಗಟ್ಟ ಮೈಕ್ ಕೊಡಿ, ಅವನೇ ಸ್ಟಾರ್ಟ್ ಮಾಡ್ತಾನೆ. ಆಶಕ್ಕನವರು ಕೊಡ್ತಾರೆ ಈಗ. ಮಿಸ್ ಆಶಕ್ಕನವರು ಈಗ ಕನ್ನಡದಲ್ಲಿ ಒಂದು ಕಮೆಂಟ್ ಅನ್ನು ಕೊಡಬೇಕಾಗಿರುತ್ತೆ. ಇವತ್ತಿಗೆ ಮಳೆ ಕಡಿಮೆ ಆಗಿದೆ. ಹ, ಯಾವಾಗ್ಲೂ ಭಯಂಕರ ಮಳೆ ಬರ್ತಾ ಇತ್ತು. ಹ, ಇವತ್ತಿಗೆ ಅಷ್ಟು ಮಳೆ ಇಲ್ಲ. ಹಾ. ಇನ್ನು ನಮ್ದೊಂದು ಚಾನ್ಸ್ ಅದು. ಹೌದು ಹಾಗಾಗಿ ಗುಡ್ಡಿಗಳು ಸ್ವಲ್ಪ ಕಾಣ್ತದೆ ಹೌದು. ಮಾರ್ಗದಲ್ಲಿ ಹೋಗುವಾಗ. ಹ. ಅಲ್ಲಿ ತುಂಬಾ ಮುಂದುವರೆದಿದೆ ಕಾಟು ಬಳ್ಳಿಗಳು. ಆ ನಾಯ್ಕರು. ಸಾರಿ, ಯಾವಾಗ ಯಾರು ತಪ್ಪಾಗಿ ಭಾವಿಸಬಾರದು. ಅದು ನಾಯಿಯನ್ನು ಕಂಡಾಗ ಥಟ್ ಅಂತ. ಸಣ್ಣ ಸೊಪ್ಪು ಉಂಟು ಅಲ್ಲಿ. ಪತ್ರೊಡೆ ಮಾಡುದ ಹೇಗೆ? ಮಾಡಿ ತಂದೆ ಆಯ್ತು ತಂದಾಯ್ತು. ಹ. ಬಂದಿದೆ ಈಗ ಸ್ವಲ್ಪ ರೋಡ್ ಒಳ್ಳೆ ಉಂಟಾ ಅಂತ ಅಲ್ಲ? ಸ್ವಲ್ಪ ಕಾಣ್ತದೆ. ಪಿಲಿಗುಡ್ಡವರೆಗೆ ಸರಿ ಇಲ್ಲ, ಮತ್ತೆ ಸರಿ ಉಂಟು ಗೊತ್ತಿಲ್ಲ. ಗುರುವಾಣಿಕೆರೆಯಿಂದ ಪುನಃ ಹೇಗೆ ಉಂಟಂತ ಹೇಳ್ಕೊಂಡು ಹಾ ರೋಡ ತೋಡ ಅಂತ ಹೇಳಿದ್ರೆ ಆಯ್ತು. ಹೌದು. ಒಮ್ಮೆ ಉಂಟಾ? ಗೇರ್ ಕಟ್. ಗುರುವಾಣಿಕೆರೆಗೆ ಇನ್ನು 4 ಕಿಲೋಮೀಟರ್ ಉಂಟು. ವರ್ಷಕ್ಕೊಂದು ಡಾಮರ್ ಹಾಕೋದು, ಮಳೆ ಬರುವಾಗ ಅದೆಲ್ಲ ಏನು ಅಪ್ಪಣ ಒಣಗಿಸಿದಾಗೆ. ಹೌದು. ನೀವು ಎಷ್ಟೊತ್ತಿಗೆ ಹೊರಟಿದ್ದು ಸುಬ್ರಹ್ಮಣ್ಯದಿಂದ? ನಾವು 7:50ಕ್ಕೆ 7:50 ಬಸ್. ಹ್ಮ್. ನೋಡಿ ಅಲ್ಲಿ ಹೇಗುಂಟು ರೋಡು? ಬರುವಾಗ ಅಷ್ಟು ತೊಂದ್ರೆ ಆಗ್ಲಿಲ್ಲ. ಹ್ಮ್ ಅಂಗಡಿ ಎತ್ತುವಾಗ ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಬಸ್. ಹ್ಮ್. ಹೆಚ್ಚಿಗೆ ತಟ್ಟಡೋ ಮೆಟ್ಟಡೋ. ನಾವು ಹಿಂದೆ ಕೂತದ್ದು. ಹೌದೌದು. ದಬ್ಕ ದಬ್ಕ ಇಸ್ಸ ಅಂತ ಆಗ್ತದೆ ನಮ್ಗೆ. ನೋಡಿ ನಮ್ಮ ಮನೆ ಬಂತು. ಹ್ಮ್. ಶ್ರೀರಾಮಚಂದ್ರರ ರಥವನ್ನು ಓಡಿಸ್ತಾ ಇದ್ದಾರೆ. ಹೌದೌದು. ಶ್ರೀರಾಮಚಂದ್ರ ಓಡಿಸಿದ ಅವರು ಸೇವಕರು. ಹೌದು. ವರುಣಣ್ಣ ಅಲ್ಲಲ್ಲಿ ಸಿಗ್ತಾ ಇದ್ದಾರೆ. ಏನು ಕತೆ? ಮುಂದೆ ಬರ್ತಾ ಇದ್ದಾರೆ ಅಂತ ಕಾಣುತ್ತೆ ಕಾರು. ಹೌದು. ಗುರುವಾಣಿಕೆರೆ ಅಜ್ಜ ದಾಟುತ್ತಾ ಇದ್ದಾರೆ. ಹಾ ಈಗ ಒಂದು ಬ್ರೇಕ್ ಹೊಡಿತಾರೆ ಅವರು. ಹೌದು. ಈ ರೂಟ್ ಅಲ್ಲಿ ವರ್ಣನ್ನ ಇರುದು. ಹೌದೌದು. ಒಂದು 4-5 ವರುಣಣ್ಣ ಇದ್ದಾರೆ ಅಂತ ಅಲ್ಲ? ಅವರದ್ದೇ ಬಸ್ ಎಲ್ಲ ಸ್ವಲ್ಪ ಓಡಾಡುದು. ಊವಂತಿ ಮಾಡ್ತಾ ಇದ್ದಾರೆ. ಊವಂತಿ ತಲೆ ಹೊರಗೆ ಹಾಕಿ. ಅಕ್ಕೆರೆ ಕರೆಂಟ್ ಕಂಬ ಸಿಕ್ಕಿದ್ರೆ ತಲೆ ಹೋಗ್ಬಹುದು. ಒಳಗೆ ಹಾಕಿ ನಿಮ್ಮದನ್ನು ತಲೆಯನ್ನು. ಕೆರೆ ಫುಲ್ ತುಂಬಿದೆ. ಕೆರೆ ಫುಲ್ ಆಯ್ತು. ಇಲ್ಲ, ಬರ್ಲಿಲ್ಲ. ಅದು ಬಂದಾಗ ಅಂತ ಎಲ್ರು ಖುಷಿಗಾಗಿ ಕಾರಿನ ಟಾಪಿನ ಮೇಲೆ ತಲೆ ಹಾಕಿದ್ರೆ ಇವರು ಇದಕ್ಕೊಂದು ಬಂಪರ್ ಇಲ್ಲ. ನಾವು ಹೋಗುವ, ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ ಅದು. ಲೈಟ್ ಎಲ್ಲ ಚೆನ್ನಾಗುಂಟು, ಮಾರ್ಗ ಹೇಗುಂಟು ಅಂತ ಗೊತ್ತಿಲ್ಲ. ಹೌದು. ಏನಮ್ಮ ನಿಮಗೆ ನೋಡಿ ವಾಂತಿ ಬರ್ಲಿಕ್ಕೆ ಶುರು ಆಯ್ತಾ ಹೇಗೆ? ಇದಕ್ಕೆ ನೇಮೋತ್ಸವದ ಬಳ್ಳಿ ಕಟ್ಟಿ ಬಿಟ್ಟಿದ್ದಾರೆ. ಹೌದು. ಡೆಕೋರೇಷನ್ ಚೆನ್ನಾಗಿದೆ. ಹೌದು. ಈ ರೋಡ್ ಅನ್ನ ತೊಂದ್ರೆ ಇಲ್ಲ ಅಂತ ಕಾಣ್ತದೆ. ಹೌದು. ಆದ್ರೂ ಅದು ಮೇಲೆ ಕೆಳಗೆ ಹಾರ್ತದೆ, ಗುಂಡಿಲ್ಲ ಅಂತ ಅಷ್ಟೇ. ಸ್ವಲ್ಪ ಸಾರಣೆ ಮಾಡುವಾಗ ಸರಿಯಾಗ್ಲಿಲ್ಲ. ಎಲ್ಲ ಮೋಡ ಕವಿದಿದ ವಾತಾವರಣ. ಹೌದೌದು. ರೈಟ್ ಹಾಕ್ತಾನೆ, ಲೆಫ್ಟಿಗೆ ಕೊಡ್ತಾನೆ. ರೈಟ್ ಹಾಕೊಂಡು ಲೆಫ್ಟಿಗೆ ಹೋಗ್ತಾ ಇದ್ದಾನೆ. ಈಗ ರೈಟಿಗೆ ಬರ್ತಾ ಇದ್ದಾನೆ. ಏನು ಮಾಡಲಿ ನಾನು. ಈಗ ಶ್ರುತಿ ಪ್ರಿಯನ್ ಅನ್ನವರಿಂದ ಒಂದು ಸಂಗೀತ. ಬೆರಡಿತ್ತಾಯ ಕಟ್ಟೆ. ಬೆರಡುತ್ತಾಯ. ನೆನೆ ಮಾನಸವೇ ಭುವನೇಶ್ವರಿಯ ನೆನೆ ಮಾನಸವೇ ಭುವನೇಶ್ವರಿಯ
ಭುವನೇಶ್ವರಿಯ ನಿನೆ ಮಾನಸವೇ ಭುವನೇಶ್ವರಿಯ ನಿನೆ ಮಾನಸವೇ ಭವಬಂಧಗಳ ಭೀತಿಯ ಬಿಡುವೆ ಭುವನೇಶ್ವರಿಯ ನಿನೆ ಮಾನಸವೇ ಭವಬಂಧಗಳ ಭೀತಿಯ ಬಿಡುವೆ ಭುವನೇಶ್ವರಿಯ ನಿನೆ ಮಾನಸವೇ ಭವದಲ್ಲಿ ಬರಿದೆ ನವೆಯದೆ ನೋಯದೆ ಭವದಲ್ಲಿ ಬರಿದೆ ನವೆಯದೆ ನೋಯದೆ ಭವದಲ್ಲಿ ಬರಿದೆ ನವೆಯದೆ ನೋಯದೆ ತವ ಸುವಿಲಾಸದಿ ತಣಿಯುವೆ ಸುಖಿಸುವೆ ಭುವನೇಶ್ವರಿಯ ನಿನೆ ಮಾನಸವೇ ಭವಬಂಧಗಳ ಭೀತಿಯ ಬಿಡುವೆ ಭುವನೇಶ್ವರಿಯ ಮೃಜಿನಂಗಳನು ವಿದಳೆಪ ಮಾತೆಯ ಮೃಜಿನಂಗಳನು ವಿದಳೆಪ ಮಾತೆಯ ते जग जननीय तिगुणातीतेय ವೃಜಿನಂಗಳನು ವಿದಳೆಪ ಮಾತೆಯ ತ್ರಿಜಗ ಜನನಿಯ ತ್ರಿಗುಣಾತೀತೆಯ ನಿಜ ಭಕ್ತವನ ಸುರವರ ಸುರಭಿಯ ನಿಜ ಭಕ್ತವನ ಸುರವರ ಸುರಭಿಯ ನಿಜ ಭಕ್ತವನ ಸುರವರ ಸುರಭಿಯ ಅಜ ಸನ್ನೋದ ಶ್ರೀ ಹರಿಕೇಶನಿಯ ಭುವನೇಶ್ವರಿಯ ನಿನೆ ಮಾನಸವೇ ಭವಬಂಧಗಳ ಭೀತಿಯ ಬಿಡುವೆ ಭುವನೇಶ್ವರಿಯ. ಧನ್ಯವಾದಗಳು. ಬಹಳ ಚೆನ್ನಾಗಿ ಆಗಿದೆ ನಿಮ್ಮ ಸಂಗೀತವು. ಇದು ಹಳದಂಗಡಿ. ಹಳದಂಗಡಿ ಕರೆಕ್ಟ್. ಇವರಿಗೊಂದು ಸರಿ ಪ್ಲೇಸ್ ಇದೊಂದು ಗೊತ್ತುಂಟಂತ. ಹೌದು. ಗೌರಮ್ಮ ಅಮ್ಮನವರಿಗೆ ಗೌರಮ್ಮ ಗೌರಿಯೇ ಅಂತ ಬಾ. ಆಶಕ್ಕನವರೇ ಹೇಳಿ ಕಂಟಿನ್ಯೂ ಮಾಡಿ ನಿಮ್ದನ್ನು. ಆಯ್ತು. ನಾವು ಸ್ವಲ್ಪ ತಲ್ಲಿನರಾಗಿದ್ದೆವು. ಹೌದಾ? ಮಳೆ ಅಲ್ಲ. ಹೌದು. ನಿಮ್ಮ ಹೆಸರೇನು? ನಮ್ಮ ಹೆಸರು ಸ್ಕಂದಕೃಷ್ಣ. ಎಷ್ಟನೇ ಕ್ಲಾಸ್ ಅಲ್ಲಿ ಓದುತ್ತಾ ಇದ್ದೀರಿ? 3ನೇ. ಯಾವ ಶಾಲೆಗೆ ಹೋಗ್ತೀರಿ? ಕುಮಾರಸ್ವಾಮಿ. ನಿಮ್ಮ ತಂದೆಯ ಹೆಸರೇನು? ನಂದಕಿಶೋರ ಭಟ್. ನಿಮ್ಮ ಅಮ್ಮನ ಹೆಸರೇನು? ಅಜಗೌರಿ. ನಿಮ್ಮ ಮನೆಯ ಹೆಸರೇನು? ಸರಸ್ವತಿ ನಿಲಯ. ಅಕ್ಕನ ಹೆಸರೇನು? ಶ್ರುತಿಪ್ರಿಯ ಶರ್ಮಾ. ಸ್ಕಂದಕೃಷ್ಣನವರಿಂದ ಒಂದು ಹಾಡು. ಸ್ಕಂದ ಕೃಷ್ಣನವರಿಂದ ಒಂದು ಸುಶ್ರಾವ್ಯವಾದ ಒಂದು ಹಾಡು. ಕಮಲ ಜಾತಳ ವಿಮಲ ಸೋನಾ ಜನ ಕರು ಶರತೆ ಕಮಲ ಗಟ್ಟಿಗೆ ಕೇಳುದಿಲ್ಲ. ಅಂತ ಕಂಸನರಕ ಸುರಭಿತೆ ದನ ಪರದವೆ ಲಾಕುರಸೋತ್ತಮ ಕರುಣ ಶರತೆ ಕಮಂತ. ಆಯ್ತು. ಸ್ಕಂದ ಕೃಷ್ಣನವರಿಗೆ ಒಂದು ಚಪ್ಪಾಳೆ. ಚಪ್ಪಾಳೆ ಬಡಿ. ಜಾತವೇದಸೆ ಸುನವಾಮ ಮಮರಾತಿ ಯತೋ ನಿಧಃ ತಿವೇದಃ ಸನಃ ಪರಿಸಜತಿ ದುರ್ಗಾಣಿ ವಿಶ್ವ ನಾವೇ ಪಸುರಂದುರ್ಮರಿತ ಜಗ್ಗಿ
अग्निवर्णां तपसा ज्वलन्ते वैरोचनीं कर्मफलसुजुष्टां दुर्गान् देवे शरणमहं प्रपद्ये सितरसे नमः अग्ने तुम्बारजानव्य अस्मान् स्वस्तिभिरति दुर्गाणि ओष्टपृथ्वे बहुलान् वेभवातोकाजत दशयोः विश्वानि नो दुर्गः जातवेदनावादुरितातिपरशि अग्ने अत्रिवन्मनसा नोऽस्माकं भोत्यविता नां प्रतनाजितकुं सहमानमुग्रमग्निमुवेम परमात्सदस्तात् शनः परिषदति विश्वा क्षामदेवो ಅತಿಥಿತಾ ಅಗ್ನಿ. ಧನ್ಯವಾದಗಳು ಸ್ಕಂದ ಕೃಷ್ಣನವರಿಗೆ. ಹೌದು. ಅಂಶಿ ಮಾಡ್ತಾನೆ. ಅಂಶಿ ಮಾಡು ನೀನು. ನೀನ್ ಹೇಳ ಕಮೆಂಟ್. ನಮಸ್ಕಾರ ಎಲ್ಲರಿಗೂ. ನಮಸ್ತೆ. ನಾನು ಶ್ರೀಪ್ರಿಯಾ ಶರ್ಮಾ. ಶ್ರೀಪ್ರಿಯಾ ಶರ್ಮಾ ಅಲ್ಲ, ಶ್ರುತಿಪ್ರಿಯಾ. ಶ್ರುತಿಪ್ರಿಯಾ ಶರ್ಮಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಾಕು ಮಾರೈತಿ, ಎಷ್ಟು ಓದುತ್ತಿದ್ದೆ? ಎಂಸಿ ಮಾಡ್ತೆ ಅಂತ ಹೇಳಿ ನಿನ್ನ ಪರಿಚಯ ನೆನಪಿಲ್ಲ. 9ನೇ ತರಗತಿಯಲ್ಲೇ ಬಾಕಿ ಅಂತ ಓದಿವೆ. ಹೌದು. ನೀ ಹೇಳು ನೋಡುವಾಗ ಕಾಣ್ತದೆ ನನಗೆ. ಇನ್ನೊಂಬತ್ತು ಆಯ್ತಾ? ಆಯ್ತಾಯ್ತು, ಧೈರ್ಯಕ್ಕೊಂದು ಸಿಕ್ಕಿ. ರಜೆಯಲ್ಲಿ ಏನೆಲ್ಲ ಮಾಡಿದ್ರಿ ಹೇಳಿ? ರಜೆ ಎಂತ ಮಾಡುದು? ಸ್ವಲ್ಪ ಕಾಲು ಕುತ್ತ ಮಾಡಿ ಹಾಗಲ್ಲ, ಒಂದು ಶಿಬಿರಕ್ಕೆ ಹೋದೆ ಮೈಸೂರಲ್ಲಿ. ಮತ್ತೆ ಅಲ್ಲಿ JRC ಹೋದ್ವಿ. ಆಯ್ತಾ, ಮತ್ತೆ ಎಲ್ಲಿಗೆ ಹೋದ್ವಿ? ಅದೇ ಮತ್ತೆ ಮನೆಗೆ ಬಂದ್ವಿ. ಮತ್ತೆ ಮನೆಗೆ ಬಂದ್ವಿ. ಮತ್ತೆ ಫಸ್ಟ್ ಊರಿಗೆ ಹೋದ್ವಿ. ಅಲ್ಲ, ಮತ್ತೆ ಅಜ್ಜಿ ಮನೆಗೆ ಹೋದ್ವಿ. ನಾವೆಲ್ಲ ಅಜ್ಜಿ ಮನೆಗೆ ಹೋಗಿದ್ದೆವು. ಅಲ್ಲಿ ಒಂದು ಸಂತೋಷದಾಯಕವಾದ ವಿಚಾರ. ಯಾಕಂತ ಹೇಳಿದ್ರೆ ಹಿಂದೆಲ್ಲ ಹೇಗೆ ಅಂತ ಹೇಳಿದ್ರೆ ರಜೆ ಸಿಕ್ಕಿದ ಕೂಡಲೇ ಅಜ್ಜಿ ಮನೆಗೆ ಹೋಗುದಂತೆ. 2 ತಿಂಗಳು ಅಜ್ಜಿ ಮನೆಯಲ್ಲೇ ಕಾಲ ಕಳೀತಾ ಇತ್ತು. ಈಗ ಸ್ವಲ್ಪ ಆಚೆ ಈಚೆ ಹೋಗಿ ಅಜ್ಜಿ ಮನೆಗೆ ಹೋಗಿ. ಹೌದು, ಡೈರೆಕ್ಟ್ ಆಗಿ ಅಜ್ಜಿ ಮನೆಗೆ ಹಾಗೆಲ್ಲ ಜಲ್ಲಿಗೆಲ್ಲ ಹೋಗ್ತಾ ಉಂಟು ಇಲ್ಲಿ ಪ್ಯಾಚ್ ವರ್ಕಿಗೆ ಅಂತ. ನನ್ನ ಮುಂದೆ ಹೋಗುದಿಲ್ಲ, ಸೈಡ್ ಹೋಗುದಿಲ್ಲ. ಅವನಿಗೆ ಬಾರ ಆಗಿದೆ, ಒತ್ಕೊಂಡು ಹೋಗ್ಬೇಡ. ಫುಲ್ ಮರ, ಕತ್ತಲೆ, ಕಾಡು. ಹೌದು. ಇಲ್ಲಿ ನೆಟ್ವರ್ಕ್ ಇರೋದೇ ಡೌಟ್ ಅಂತ. ನೆಟ್ವರ್ಕ್ ಇರ್ಬೋದಾ ಅಂತ. ಪುನಃ ಈಚೆ ಬರ್ತಾನೆ. ಸ್ವಲ್ಪ ಸೇರ್ಕೊಳ್ತಾನೆ, ಜಾಗ ಕೊಡಿ ಅಂತ. ಇಲ್ಲೊಂದು ಟರ್ನ್ ಉಂಟು ನೋಡಿ. ಇದನ್ನು ಕೂಡ ಸ್ಟ್ರೈಟ್ ಮಾಡ್ಬೇಕು. ಇದೊಂದು ದೊಡ್ಡ ಟರ್ನ್ ಇದು. ಹೆಚ್ಚು 2 ವೀಲರ್ ಸರ್ಕಸ್ ಮಾಡಿದ್ರೆ ಹಿಂದೆ ಅಂತ. ಹೌದು. ಕೊಕ್ಕೋ ಕೋಳಿ, ಹೇಳಿ, ನಲ್ಲೂರು. ತಮಿಳ್ನಾಡಲ್ಲಿ ಒಂದು ನಲ್ಲೂರು ಅಂತ ಉಂಟು. ಇದು ಅವತ್ತಿಂದ ಈಗ ಕಾಂಪೌಂಡ್ ಕಟ್ಟಿದ್ದಾರೆ ಬಿಟ್ರೆ ಮತ್ತೇನು ಮಾಡ್ಲಿಲ್ಲ.